ಏನ್ ಮಾಡಿದಾರೆ ಸರ್ ಹೇಳಿ? ಅಪ್ಪಾಜಿ ಪುಣ್ಯಭೂಮಿಯನ್ನು ಎತ್ತಿದಾರಲ್ಲ ಇವರು, ಏನ್ ಮಾಡಿದ್ದಾರೆ? ಯಾರು ಪರ್ಮಿಷನ್ ಕೊಟ್ಟಿದ್ದು? ಯಾರು ಪರ್ಮಿಷನ್ ಕೊಟ್ಟಿದ್ದು? ಅಪ್ಪಾಜಿ ಪುಣ್ಯಭೂಮಿ ಎತ್ತಕೋಸ್ ಯಾರು ಪರ್ಮಿಷನ್ ಕೊಟ್ಟಿದ್ದು? ಕೋರ್ಟ್ ಇದೆಯಾ ಎತ್ತಬೇಕು ಅಂತ ಹೇಳಿ ಇದೆಯಾ? ಯಾರಿಗಾರ ಮೋಸ ಮಾಡಿದಾರ? ಯಾರಿಗಾರ ಅನ್ಯಾಯ ಮಾಡಿದಾರ? ಯಾರ ತಿಂದಿದಾರ? ಯಾರ್ದ ತಲೆ ಹೊಡೆದಿದಾರ? ಹೇಳಿ ಸರ್ ಹೇಳಿ. ಇದು ನಮಗೆ ಆಗ್ಬೇಕಾ? ವಿಷ್ಣಾಭಿಮಾನಿಗಳಿಗೆ ಆಗ್ಬೇಕಾ? ಆಗ್ಬೇಕಾ? ನಮಗೆ ಆಗ್ಬೇಕಾ? ಹೇಳಿ. ಯಾರು ಎತ್ತಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೋ? ಯಾರು? ನಮಗೆ ನೋವಾಗಿದೆ ಸರ್, ನಮಗೆ ನೋವಾಗಿದೆ. ಪ್ರಾಣ ಬೇಕಾದ್ರೂ ಕೊಡ್ತೇವೆ, ನಮ್ಮ ಪ್ರಾಣ ಬೇಕಾದ್ರೂ ಕೊಡ್ತೀವಿ ಸರ್. ಬಿಟ್ಕೊಡ ಜಾಗ ಬಿಟ್ಕೊಡಲ್ಲ ನಾವು. ಜಾಗ ಯಾವ್ದು ಪೂರ್ತಿ ಕೇಳಿ ಸರ್. 10 ಗುಂಟೆ ಜಾಗ ಕೊಡ್ಲಿ ಸರ್, 10 ಗುಂಟೆ ಜಾಗ ಕೊಡ್ಲಿ ನಮಗೆ ಸರ್. ಸರ್ ದೇವಸ್ಥಾನ ಮಾಡ್ತೀವಿ ಸರ್, ದೇವಸ್ಥಾನ ನಾವು ಕೂಲಿ ಮಾಡ್ಕೊಡ್ತೀವಿ ಸರ್. ಸರ್ ಡಿಮ್ಯಾಂಡ್ಸ್ ಇಡ್ಲಿ ಅವರು, ಡಿಮ್ಯಾಂಡ್ಸ್ ಇಡ್ಲಿ ಅವರು, ಡಿಮ್ಯಾಂಡ್ಸ್ ಇಡ್ಲಿ. ಇಷ್ಟು ದುಡ್ಡು ಬೇಕಂತೇಳಿ ಒಂದು ಅಪ್ಪಾಜಿ ಅವ್ರು ಏನಾರ ಮೋಸ ಮಾಡಿದಾರ? ಅಪ್ಪಾಜಿ ಅವ್ರು ಏನಾರ ಯಾರಿಗಾರ ಅನ್ಯಾಯ ಮಾಡಿದಾರ? ಹೌದಾ? ಅಭಿಮಾನಿಗಳಿಂದ ತೊಂದರೆ ಆಗಿದ್ಯಾ ಹೇಳಿ? ಯಾರಿಗಾರು ನೋಟಿಸ್ ಕೊಟ್ಟಿದಾರ ಸರ್? ಸರ್ ಕುಟುಂಬ ಬೇಡ ಸರ್, ಸರ್ ಕುಟುಂಬ ಬೇಡ ಸರ್, ಸರ್ ಕುಟುಂಬ ಬೇಡ ಸರ್. ನಮ್ಗೆ ಅಭಿಮಾನಿಗಳಿದೀವಿ ನಾವು ಸರ್, ದಯವಿಟ್ಟು ಕುಟುಂಬ ಬೇಡ ಸರ್. ನಮ್ಗೆ ಅಭಿಮಾನಿಗಳಿದ್ದೀವಿ ಸರ್. ಸೂರ್ಯ ಚಂದ್ರ ಇರೋವರೆಗೂ ನಾವು ಇದ್ದೇ ಇರ್ತೀವಿ ಸರ್, ಇದ್ದೇ ಇದ್ದಾರೆ. ಯಾಕೆ ಅಂದ್ರೆ ಸರ್ ಹೇಳಿ ಸರ್. ಹೈಕೋರ್ಟ್ ಅಲ್ಲಿ ಈ ವಿಚಾರವಾಗಿ ಸಂಬಂಧಪಟ್ಟಿದ್ದು ಏನಂತಂದ್ರೆ, ಈಗಾಗಲೇ ಸರ್ಕಾರ ಮತ್ತೆ ಬಾಲಣ್ಣ ಕುಟ್ರು ಫ್ಯಾಮಿಲಿ ಒಪ್ಕೊಂಡ್ರೆ ನಿಮ್ಗೆ ಕೇಳಿದ್ರೆ ಕೊಡ್ಬೋದು ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಆದ್ರೆ ಅವ್ರು ಒಪ್ಕೊಂಡಿಲ್ಲ. ಆದ್ರೆ ಸರ್ಕಾರದವರು ನಿಮಗೆ ಮೈಸೂರಲ್ಲಿ ಜಾಗ ಕೊಟ್ಟಿದ್ದಾರೆ, ಅದನ್ನ ತಗೊಂಡು ಹೋಗಿ ಅಲ್ಲಿ ಸ್ಮಾರಕ ನಿರ್ಮಾಣ ಕೂಡ ಆಗಿದೆ. ಹಾಗಾಗಿ ಇವರು ಬಾಲಣ್ಣ ಕುಟುಂಬದವರು ಫುಲ್ ಅಧಿಕಾರ ಇದೆ, ಅವರಿಗೆ ಕೋರ್ಟಿನ ಆರ್ಡರ್ ಇದೆ, ಹಾಗಾಗಿ ಸಮಾಧಾನ ಕೇಳಿಸಿದ್ರೆ ನೀವು ಏನಂತ ಕೇಳಿದ್ರಿ ಕೋರ್ಟಿಗೆ ಅಂತ ಹೇಳಿ ಸರ್? ಈಗ ನಮಗೆ ವಿಷಯನ ಗೊತ್ತಿಲ್ಲ ಸರ್. ನಮಗೆ ಸರ್ ಈಗ ಕೋರ್ಟಿಂದ ಒಂದು ನಿಮಿಷ, ಕೋರ್ಟಿಂದ ಆದೇಶ ಸರ್, ದಯವಿಟ್ಟು ಕೋರ್ಟಿಂದ ಆದೇಶ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ. ಅದಕ್ಕೆ ನಾವು ಕೋರ್ಟಿಗೆ ನಾವು ತಲೆ ಬಾಗ್ತೀವಿ. ಇಲ್ಲ ಅಂತ ಹೇಳಲ್ಲ ಸರ್. ನೋಟಿಸ್ ಏನೋ ಕೊಟ್ಟಿದ್ದಾರೆ ನಮಗೆ. ಏನಾರು ಲೈವ್ ಆಗಿ ಏನಾರು ಬಂದು ಏನಾರು ಮಾತಾಡಿದಾರಾ ಸರ್? ಇವತ್ತು ಮೀಡಿಯಾ ಇದೆ, ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಎಲ್ಲ ಕಡೆ ಇದೆ. ಬಂದು ಹೇಳ್ಬೋದಾಗಿತ್ತಲ್ಲ ಸರ್, ಬಂದು ಹೇಳ್ಬೋದಾಗಿತ್ತಲ್ಲ. ಯಾಕೆ ಮೌನ ಮುರಿದ್ರು ಇವರು? ಯಾಕೆ ಮೌನ ಮುರಿದ್ರು? ರಾತ್ರಿ ಅಪ್ಪಾಜಿನ ಪುಣ್ಯಭೂಮಿನ ಎತ್ತುವಂತ ಪರ್ಮಿಷನ್ ಕೊಟ್ಟಿದ್ದು ಯಾರು ಇವ್ರಿಗೆ? ಕೊಟ್ಟು ಹೇಳ್ಬೋದಾಗಿತ್ತಲ್ಲ. ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ನೋಡಿ ಆಯ್ತು, ಈಗ ಶಾಂತಿ ಪ್ರಿಯರಾಗಿದ್ದು ನಾವು. ಇನ್ಮೇಲೆ ಏನಾಗ್ಬೇಕು? ಸತ್ತೋಗಿದೆ ನಮ್ಮ ಪ್ರಕಾರ ಕಾನೂನು ಸತ್ತೋಗಿದೆ ಸರ್. ಒಂದೇ ಇಲ್ಲ, ಕಾನೂನು ಸತ್ತೋಗಿದೆ. ಬೇಕೇ ಬೇಕು ನ್ಯಾಯ. ಹೌದು ಸರ್, ರಜಾ ನೋಡ್ಕೊಂಡು ಎಲ್ಲ ನೋಡ್ಕೊಂಡು ವಿಷ್ಣುವರ್ಧನ್
ಆರಾಮಾಗಿರ್ಬೇಕು ಅಷ್ಟೇ. ಆ ವಿಚಾರದ ಬಗ್ಗೆ ನಾವು ಮಾತಾಡೋದಿಲ್ಲ. ಹೈಕೋರ್ಟ್ ಆರ್ಡರ್ ಇದೆ, ಅದನ್ನ ತಗೊಂಡು ಸರ್ ನಾವು ಒಳಗಡೆ ಹೋಗ್ತಿಲ್ಲ, ಹೊರಗಡೆ ಇದ್ದೀವಿ ಸರ್, ಹೊರಗಡೆ ಇದ್ದೀವಿ ನಾವು, ಹೊರಗಡೆ ಇದ್ದೀವಿ ಸರ್. ಪಬ್ಲಿಕ್ ಪ್ಲೇಸ್ ಅಲ್ಲಿ ಸರ್ ಇವ್ರು ಉದ್ಧಾರ ಆಗ್ತಾರೆ ಸರ್, ಸರ್ವನಾಶ ಆಗೋಗ್ತಾರೆ. ಏನ್ ಸರ್ ಮಾಡಿದ್ರು ವಿಷ್ಣು ಸರ್ ಇವರಿಗೆ? ಏನ್ ಮಾಡಿದ್ರು